ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ. ಇಂದಿನ ಅದ್ದೂರಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಕೊನೆಗೂ ಭೂಮಿನೇ ಮನಸ್ವಿನಿ ಅಂತೇಳ್ಬಿಟ್ಟು ಶಾರದಾನೇ ಬಾಯಿ ಬಿಟ್ಟು ಮನೆಯವ್ರ ಮುಂದೆ ಹೇಳಿದ್ದಾರೆ. ಆ ಒಂದು ಪೂರ್ತಿ ಸಂಚಿಕೆನ ನೋಡ್ಕೊಂಬರೋಣ ಬನ್ನಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನೀವು ಒಂದು ಲೈಕನ್ನು ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಂಜು ಮತ್ತು ದೇವಯಾನಿ ಮಾತಾಡ್ತಿರ್ತಾನೆ. ಈ ಕಡೆ ಅಂಜು ಅವತಾರ ನೋಡಿ ನಿಜವಾಗ್ಲೂ ಬದಲಾಗ್ಬಿಟ್ಟಿದ್ದಾಳ ಅಂತ ಅಂದ್ಕೊಂಡಂಥ ದೇವಯಾನಿಗೆ ಸರ್ಪ್ರೈಸ್ ಆಗಿರುತ್ತೆ. ಮಾಮ್, ನಿನ್ನ ಮಗಳು ನಿನಗಿಂತ ಜಾಸ್ತಿ ನಾಟಕ ಮಾಡ್ತಾಳೆ. ಈ ಕತೆ ಕುರುಕ್ಷೇತ್ರದಲ್ಲೆಲ್ಲ ಬರ್ತಾರಲ್ಲ ಶಕುನಿ, ಆ ಥರ ಅಂದ್ಕೊಂಡ್ರೂ ಪರವಾಗಿಲ್ಲ, ಇನ್ನು ಮುಂದೆ ಶಕುನಿಗಿಂತ ಜಾಸ್ತಿ ನಾಟಕ ಮಾಡ್ತೀನಿ ಈ ಫ್ಯಾಮಿಲಿನ ಒಡೆಯೋಕ್ಕೆ ಅಂತೇಳ್ಬಿಟ್ಟು ಈ ಕಡೆ ಅಂಜು ಹೇಳ್ತಾ ಇರ್ತಾಳೆ. ವಾವ್ ಮಗಳೇ, ನೀನು ನನ್ನೇ ಮೀರಿಸ್ತಾ ಇದೆಯಾ ಅಂತೇಳ್ಬಿಟ್ಟು ಹೇಳಿದಾಗ, ಹೌದು ಮಾಮ್, ನೀನು ಇಲ್ಲೇ ಇದ್ದರೆ ಡೌಟ್ ಬರುತ್ತೆ, ಅದನ್ನೆಲ್ಲ ನೋಡ್ಕೋತೀನಿ, ಡೋಂಟ್ ವರಿ ಅಂತೇಳ್ಬಿಟ್ಟು ಅಂಜು ದೇವಯಾನಿನ ಆಚೆ ಕಳಿಸ್ತಾಳೆ. ಇನ್ನು ನಚ್ಚಿ ಒಳಗಡೆ ಬಂದು, ಏನಂಜು ಮಾತ್ರೆ ತೊಗೊಂಡೇ ಇಲ್ಲ, ಇಲ್ಲೇ ಇದೆ ಅಂದಾಗ, ಅದು ಮಾತ್ರೆ ಅಂದಾಗ ಬೇರೆ ಟೈಮಲ್ಲೆಲ್ಲ ಮಾತ್ರೆ ಅಷ್ಟೊಂದು ತಗೊಳಕ್ಕಾಗುತ್ತೆ, ಈಗ ಈ ಮಾತ್ರೆ ತೊಗೊಳಕ್ಕಾಗಿಲ್ವಾ ಅಂತೇಳ್ಬಿಟ್ಟು ಹೇಳೋಷ್ಟರಲ್ಲಿ ಭೂಮಿ ಬಂದು ಕಷಾಯ ಕೊಡೋಕ್ಕೆ ಬರ್ತಾಳೆ. ಅಂಜು ಅಂದಾಗ, ಅಕ್ಕ ಅಂದಾಗ, ತಲೆನೋವು ಅಂತಿದ್ದಲ್ಲ, ಕಷಾಯ ಮಾಡ್ಕೊಂಬಂದಿದ್ದೀನಿ ತಗೋ ಅಂದಾಗ, ಅಕ್ಕ ತಗೋತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಅಂಜು, ನಾನೊಂದು ವಿಚಾರ ಹೇಳಬೇಕು ಅಂದಾಗ, ಹೇಳಕ್ಕ, ನೀನೇನು ಹೇಳಿದ್ರು ಕೇಳ್ತೀನಿ, ಎರಡೇಟು ಹೊಡೆದ್ರೂ ಕೇಳ್ತೀನಿ ಅಂದ್ಬಿಟ್ಟು ಅಂಜು ಹೇಳ್ತಾಳೆ. ಅದು ದೇವಯಾನಿ ಅಮ್ಮನ ಹತ್ರ ನೀನು ಚೆನ್ನಾಗಿ ಮಾತಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ, ಅವ್ರ ಮನಸ್ಸಿಗೆ ನೋವಾಗುತ್ತೆ ಅಂಜು ಅಂದಾಗ, ನಾನು ಅವ್ರನ್ನ ಕೊಲೆಗಾತಿನ ಚೆನ್ನಾಗಿ ಮಾತಾಡ್ಸಲ್ಲತ್ತೀನಿ ಅಂತೇಳ್ಬಿಟ್ಟು ಅಂಜು ಹೇಳ್ತಾಳೆ. ನೋಡು, ಕೊಲೆಗಾತಿ ಅಲ್ಲ, ಅವರು ಆರೋಪಿ ಅಷ್ಟೇ, ಇನ್ನೂ ಇದಾಗಿಲ್ಲ, ಅವರೇ ಕೊಲೆಗಾತಿ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಆದ್ರೂ ನಾನು ಅವ್ರ ಹತ್ರ ಮಾತಾಡಲ್ಲ, ನಮ್ಮ ಕುಟುಂಬಕ್ಕೆ ಕೆಟ್ಟದ್ದು ಮಾಡಿದ್ದಾರೆ ಅಂತೇಳ್ಬಿಟ್ಟು ಅಂಜು ನಾಟಕ ಆಡ್ತಾ ಇರ್ತಾಳೆ. ನೋಡು ಅಂಜು, ಅವರು ಇನ್ನೂ ಆ ಒಂದು ಶಿಕ್ಷೆಗೆ ಅರ್ಹರಾಗಿಲ್ಲ. ನಾನು ನೋಡು, ಇವಾಗ ನಮ್ಮಮ್ಮ ಕೊಲೆಗಾತಿನೇ ಅಲ್ಲ, ಆದರೂ ಅಮ್ಮ ಅನ್ನೋಕ್ಕೆ ಅಮ್ಮನೇ ಇಲ್ಲಿಲ್ಲ, ನಿನಗೂ ಅಷ್ಟೇ, ಅವರಿರೋವರೆಗೂ ಸ್ವಲ್ಪ ಅವ್ರ ಹತ್ರ ಚೆನ್ನಾಗಿ ಮಾತಾಡು ಅಂತೇಳ್ಬಿಟ್ಟು ಹೇಳ್ತಾರೆ. ಸರಿ ಅಕ್ಕ, ನೀ ಹೇಳಾದ್ಮೇಲೆ ಅದಕ್ಕೆ ಟ್ರೈ ಮಾಡ್ತೀನಿ, ನನ್ನ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಅಂಜು ಹೇಳ್ತಾಳೆ. ಭೂಮಿ ಅಲ್ಲಿಂದ ಹೋಗ್ತಾಳೆ. ಇನ್ನೂ ಅಂಜು ಮತ್ತು ನಜ್ಜಿ ಫುಲ್ಲು ರೊಮ್ಯಾಂಟಿಕ್ಕಾಗಿ ನೋಡ್ತಿರ್ತಾರೆ. ಭೂಮಿ ಬಂದು, ಇನ್ನೂ ಆ ಶಾಸ್ತ್ರ ನಿಮ್ಗಾಗಿಲ್ಲ ಅಂತೇಳ್ಬಿಟ್ಟು ಮೈದು ಬಾ ನೀನು ಅಂತೇಳ್ಬಿಟ್ಟು ಅಲ್ಲಿಂದ ಹೇಳ್ಕೊಂಡು ಹೋಗ್ತಾಳೆ. ಇನ್ನು ಅಂಜು ಇದ್ದೋಳು, ಹೇಯ್ ಕಟ್ಟಿ ಅಂಗಡಿ, ನಿನ್ನ ಮಾತೆಲ್ಲ ನಾನು ಕೇಳಬೇಕಾ, ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳೋದು ನನಗೆ ಗೊತ್ತು, ನಿನ್ನನ್ನು ಈ ಮನೆಯಿಂದ ಆಚೆ ಹಾಕೋದೇ ನನ್ನ ಕೆಲಸ ಅಂತೇಳ್ಬಿಟ್ಟು ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ತಾಳೆ. ಇನ್ನು ಭೂಮಿ ಮತ್ತು ಅಜಿತ್ ಸೌಂಡ್ ಆಗುತ್ತೆ. ಅಜಿತ್ ಗಾಡಿ ನಿಮ್ಮ ಅಣ್ಣ ಬಂದರು ಅನಿಸುತ್ತೆ ಅಂದ್ಬಿಟ್ಟು ಭೂಮಿ ಅಲ್ಲಿಂದ ಬರ್ತಾಳೆ. ಅಜಿತ್ ತುಂಬ ಬೇಜಾರವಾಗಿ ರೂಮಿಗೆ ಬರ್ತಾರೆ. ಏನಾಯಿತು ಸಾಹೇಬ್ರೆ ಅಂದಾಗ, ಏನೂ ಇಲ್ಲ ಅಂದಾಗ, ಗೊತ್ತಾಯಿತು ಬಿಡಿ, ದೇವೇನಿ ಅಮ್ಮನ್ನ ಬಿಡಿಸಿದ್ದು ನಿಮಗೆ ಬೇಜಾರಾಗಿದೆ ಅಲ್ವಾ ಅಂದಾಗ, ಬೇಜಾರಂತ ಏನೂ ಇಲ್ಲ, ಶ್ರವಣ್ ಮಾವನೇ ಬಿಡಿಸಿದ್ದಾರೆ, ಅವ್ರ ಹೆಂಡ್ತಿನ ಕೊಲೆ ಮಾಡಿದವ್ರು ಅವರೇ ಬಿಡಿಸಿದ್ದಾರೆ ಅಂದರೆ ಅದು ಅವ್ರ ಇಷ್ಟ, ಆದರೆ ನಮ್ಮ ಮಾವ ಆ ಥರ ಬಿಡಿಸೋಕ್ಕೆ ಯಾರ್ದೋ ಒಂದು ಕಾರಣ ಇದೆ, ಎಮೋಷ್ನಲ್ಲಾಗಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂದಾಗ, ಅದು ಬೇರೆ ಯಾರೂ ಅಲ್ಲ ಸಾಹೇಬ್ರೆ, ನಾನೇ ದೇವಯಾನಿ ಅಮ್ಮನ್ನ ಬಿಡಿಸ್ಕೊಬರ್ಬೇಕು ಅಂತ ನಾನೇ ಒತ್ತಾಯ ಮಾಡಿದ್ದು ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ನೀನು ನಿಜವಾಗ್ಲೂ ಪೊಲೀಸ್ ಆಗೋಕ್ಕೆ ಲಾಯಕ್ಕೆ ಅಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಅಂತ ನಮ್ಮ ಒಂದು ಹುದ್ದೆಗೆ ಅನ್ಯಾಯ ಮಾಡೋಕ್ಕಾಗುತ್ತಾ ಅಂದಾಗ, ಸಾಹೇಬ್ರೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಅಂಜು ಸೂಸೈಡ್ ಮಾಡ್ಕೊಳಕ್ಕೆ ಹೋದ್ಲು, ದೇವಯಾನಿ ಅಮ್ಮನೇ ತಪ್ಪು ಅಂತ ಹೆಂಗೆ ಹೇಳ್ತೀರಾ, ಸಾಕ್ಷಿಗಳೆಲ್ಲ ಅವ್ರ ಪರವಾಗಿದೆ ಅಂದರೆ ಅವರೇ ತಪ್ಪಿಕಸ್ತೇನಾ, ಈಗ ನಮ್ಮಮ್ಮ ಜೈಲಲ್ಲಿದ್ದಾರೆ, ಸಾಕ್ಷಿಗಳೆಲ್ಲ ನಮ್ಮಮ್ಮನ ವಿರೋಧವಾಗೇ ಇದೆ, ಹಂಗಂದರೆ ನಮ್ಮಮ್ಮ ಕೊಲೆ ಮಾಡಿಬಿಟ್ಟಿದ್ದಾರಾ ನಿಮ್ಮ ಪ್ರಕಾರ ಅಂತೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ಅದು ಹಂಗಲ್ಲ ಅಂದಾಗ, ಎಲ್ಲ ಒಂದು ವಿಚಾರದಲ್ಲೂ ಇದೇ ರೀತಿ ಆಗಲ್ಲ ಸಾಹೇಬ್ರೆ, ಸಾಕ್ಷಿಗಳು ಇವ್ರ ಕಡೆಗೆ ಇದ್ರೂ ಒಂದೊಂದು ಸತಿ ಅವ್ರು ತಪ್ಪು ಮಾಡಿರಲ್ಲ, ಅರ್ಥ ಮಾಡ್ಕೊಳ್ಳಿ, ನಮ್ಮಮ್ಮ 10 ವರ್ಷದಿಂದ ಜೈಲಲ್ಲೇ ಇದ್ದಾರೆ, ನೀವು ಇಷ್ಟು ದೊಡ್ಡ ಹುದ್ದೆಲಿದ್ದರೂ ಅವ್ರನ್ನ ಬಿಡ್ಸೋಕ್ಕಾಗಲಿಲ್ಲ, ಇನ್ನು ಪಾಪ ಅಂಜು ಈಗ ತಾನೇ ಮದುವೆ ಆಗಿದೆ, ದೇವಯಾನಿ ಅಮ್ಮ ಹೋಗಿ ಜೈಲಲ್ಲಿ ಕೂತ್ಕೊಂಡ್ಬಿಟ್ರೆ ಪಾಪ ಅಂಜು ನನ್ನ ಪರಿಸ್ಥಿತಿ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಅಷ್ಟೇ, ನೀವೇನಾದರೂ ಶಿಕ್ಷೆ ಕೊಟ್ಟರೆ ಕೊಡಿ ಅಂತೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ಇನ್ನು ಸತ್ಯಣ್ಣನ ಹತ್ರ ಮಾರ್ನಿಂಗ್ ಬಂದು ಅಜಿತ್ತು, ಅಲ್ಲ ಸತ್ಯಣ್ಣ, ಅವಳು ಎಷ್ಟು ಒಳ್ಳೆಯವಳು ಅಂದರೆ ನಮ್ಮ ಕುಟುಂಬದವ್ರಿಗೆ ಏನಾದರೂ ಆಗ್ಬಿಡ್ತದೆ, ಅವ್ರ ಮನಸ್ಸಿಗೆ ನೋವಾಗುತ್ತೆ, ಅಂಜನಿಗೆ ಏನಾದರೂ ಆಗುತ್ತೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಳೆ. ನಾನು ಅವ್ರ ಫ್ಯಾಮಿಲಿಗೆ ಅನ್ಬಾರ್ದೆಲ್ಲ ಅಂದಿದ್ದೀನಿ, ಚೀಪಾಗಿ ಮಾತಾಡಿದ್ದೀನಿ, ಆ ಗಿಲ್ಟು ನನಗೆ ಕಾಡ್ತಾ ಇದೆ, ಆದರೂ ಭೂಮಿ ಯಾಕೆ ನಮ್ಮ ಮನೆಯವ್ರಿಗೆಲ್ಲ ಇಷ್ಟೊಂದು ಒಳ್ಳೇದನ್ನ ಬಯಸ್ತಾಳೆ, ನಾನು ಇಷ್ಟು ಕೆಟ್ಟ ಗಂಡ ಆಗೋದನ್ನ ಅವಳಿಗೆ ಅಂತೇಳ್ಬಿಟ್ಟು ಅವಳಷ್ಟಕ್ಕೆ ಅವಳೇ ಭೂಮಿನ ಹೊಗಳ್ಕೊತಾ ಇರ್ತಾರೆ. ಭೂಮಿ ತುಂಬ ಒಳ್ಳೆ ಹುಡುಗಿ ಸತ್ಯಣ್ಣ ಅಂತೇಳಿ, ಏನಪ್ಪ ಇದನ್ನು ಪ್ರೀತಿಯನ್ನೋ ಇಲ್ಲ ಕಾಳಜಿಯನ್ನೋ ಗೊತ್ತಿಲ್ಲ ನನಗೆ, ಆದರೆ ನೀನೇ ಭೂಮಿನ ಹೊಗಳ್ಕೊತಾ ಇದೆಯಲ್ಲ, ಇನ್ನೇನು ಹೇಳಲ್ಲ ಅಂದಾಗ, ಹೌದು ಸತ್ಯಣ್ಣ, ಭೂಮಿ ತಾಯಿನ ಆದಷ್ಟು ಬೇಗ ನಾನು ಬಿಡಿಸ್ಬೇಕು, ಇದೇ ನನ್ನ ಮುಂದಿನ ಗುರಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ದೇವಯಾನಿ ಅತ್ತೆಗೆ ಕರೆಕ್ಟಾಗಿರೋ ಶಿಕ್ಷೆ ಆಗಲೇಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೋಡಪ್ಪ ಭೂಮಿ
ಏನೇ ಒಂದು ವಿಚಾರ ಮಾಡಿದ್ರೂ ಅವಳು ಕರೆಕ್ಟಾಗಿ ಯೋಚನೆ ಮಾಡಿರ್ತಾಳೆ. ಈ ಮನೇಲಿ ಯಾರ ಮನಸ್ಸಿಗೂ ನೋವಾಗಬಾರ್ದು ಅನ್ನೋದಷ್ಟೇ ಅವಳ ಉದ್ದೇಶ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಭೂಮಿ ಒಳ್ಳೆ ಹುಡುಗಿ, ಅವಳ ಹತ್ರ ನಾನು ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ಮಾತಾಡಿದ್ದೀನಿ ಅಂತ ಹೇಳ್ತಿದ್ದಲ್ಲ, ಅವಳ ಬಗ್ಗೆ ಬೇರೆ ಯಾವ ಅಭಿಪ್ರಾಯ ಇಲ್ವಾ ಅಂದಾಗ ಸತ್ಯಣ್ಣ ನಿಮ್ದು ಅದೇ ಆಯಿತು ಅನ್ನೋಷ್ಟರಲ್ಲಿ ಭೂಮಿ ಅಲ್ಲಿಗೆ ಬರ್ತಾಳೆ. ಸಾಹೇಬ್ರೆ ಬನ್ನಿ, ಟೈಮ್ ಆಯಿತು, ಇವತ್ತು ರಿಸೆಪ್ಷನ್ ಇದೆ ಅಂಜುದು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ಹಾಂ ಗೊತ್ತು, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅನ್ನೋಷ್ಟರಲ್ಲಿ ಅಜಿತ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಮನಸ್ವಿನಿ ಸ್ಕೆಚ್ನ ಬಿಡ್ಸೋಕ್ಕೆ ಹೇಳ್ತಾರಲ್ಲ, ಆ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ. ಅದನ್ನು ಕೇಳಿ ನಾನು ಈಗಲೇ ಬರ್ತೀನಿ ಟೇಷನ್ಗೆ ಅಂತ ಹೇಳ್ತಾರೆ. ಯಾಕಪ್ಪ, ಅವ್ನಿಗೆ ಅಂಥದ್ದೇನು ಆಗಿತ್ತು ರೋಗ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಂತ ಸತ್ಯಣ್ಣ ಕೇಳ್ತಾರೆ. ಗೊತ್ತಿಲ್ಲ ಸತ್ಯಣ್ಣ ಅಂದಾಗ, ಹುಷಾರಾಗಿ ಹೋಗಿ ಕ್ಷೇಮವಾಗಿ ಬನ್ನಿ, ಕೋಪ ಮಾಡ್ಕೊಂಡು ಹೋಗಬೇಡಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಭೂಮಿ ಇದನ್ನು ಕಾಳಜಿ ಅನ್ಬೇಕು ಪ್ರೀತಿ ಅನ್ಬೇಕು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೇಳ್ತಾರೆ. ಸತ್ಯಣ್ಣ ನಿಮ್ದು ಯಾವಾಗಲೂ ಇದೇ ಆಯಿತು ಅಂದ್ಬಿಟ್ಟು ಭೂಮಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಅಪೇಕ್ಷಾ ಗಂಡ ಮನೆಗೆ ಬಂದಿರ್ತಾನೆ. ನೀವ್ಯಾಕೆ ಬಂದ್ರಿ ಅಂತ ಹೇಳ್ಬಿಟ್ಟು ಅಪೇಕ್ಷಾ ಬೈದಾಡ್ತಿರ್ತಾಳೆ. ಅಳಿಯಂದ್ರೆ ಬನ್ನಿ ಒಳಗಡೆ ಅಂತೇಳ್ಬಿಟ್ಟು ಕರ್ಕೊಂಬರ್ತಾರೆ. ಚಂದನ್, ಯಾಕಪ್ಪ ನಿಮ್ಮ ಅತ್ತೆಗೆ ಹುಷಾರಿಲ್ಲ ಅಂದರೂ ಬರಲಿಲ್ಲ, ಯಾಕೆ ಇಲ್ಲಿರಲಿಲ್ಲ ಅಂತ ಅಪ್ಪು ಹೇಳಿದ್ಲು, ನಿಜನಾ ಅಂತೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ಇಲ್ಲ, ನಾನು ಎಲ್ಲೂ ಹೋಗಿರಲಿಲ್ಲ, ನಾನು ಇಲ್ಲೇ ಇದ್ದೆ ಅಂದ್ಬಿಟ್ಟು ಅಳಿಯಂದ್ರು ಹೇಳ್ತಾರೆ. ಆವಾಗ ರಾಮ್ ಇದ್ದವರು, ಅಪ್ಪು ವರ್ತನೆಯಲ್ಲಿ ನಂಗೆ ಯಾಕೋ ಬದಲಾವಣೆ ಕಾಣ್ತು, ಅದಕ್ಕೆ ಫೋನ್ ಮಾಡಿ ನಾನೇ ಚಂದನ್ನ ಬರೇಳಿದೆ ಅಂದ್ಬಿಟ್ಟು ರಾಮ್ ಹೇಳ್ತಾರೆ. ಅದೇನೇ ಕಷ್ಟ ಇದ್ದರೂ ನಮ್ಮನೆ ಹತ್ರ ಹೇಳ್ಕೊಳ್ಳಿ, ನಾವು ಸಹಾಯ ಮಾಡ್ತೀವಿ, ನೀವು ನಮ್ಮನೆ ಅಳಿಯಂದ್ರು ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಸಂಗೀತ ಇದ್ದಳು, ಯಾಕಪ್ಪ ಚಂದನ್, ನಮ್ಮ ಅಪ್ಪು ಏನಾದರೂ ತಪ್ಪು ಮಾಡಿದಾಳ ಅಂತೇಳ್ಬಿಟ್ಟು ಕೇಳ್ತಾಳೆ. ಏನೋ ತಪ್ಪು ಮಾಡಿರ್ತಾಳೆ, ಅದನ್ನು ಇವರಿಬ್ಬರು ಮುಚ್ಚಿಕ್ತಾ ಇರ್ತಾರೆ. ನಿಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆರಾಮಾಗಿ ನಮ್ಮ ಹತ್ರ ಹೇಳಿ ಅಂತೇಳ್ಬಿಟ್ಟು ಹೇಳ್ತಾರೆ. ನಿಮ್ಗೇನಾದರೂ ಹಣಕಾಸಿನ ಸಹಾಯ ಬೇಕಾ ಶ್ರವಣ್ ಅಂತೇಳ್ಬಿಟ್ಟು ಚೆಕ್ನ ಬರೆದು ಕೊಡ್ತಾರೆ. ಇನ್ನು ರಿಸೆಪ್ಷನ್ನಲ್ಲಿ ಮನಸ್ವಿನಿ ಇಲ್ಲ ಅಂತೇಳ್ಬಿಟ್ಟು, ಶ್ರವಣ್ ಸಾಹೇಬ್ರೆ ನೀವು ನೋವು ಪಟ್ಕೋಬೇಡಿ, ಮನಸ್ವಿನಿ ಆದಷ್ಟು ಬೇಗ ಸಿಗ್ತಾಳೆ, ಶಾರದಮ್ಮ ನೀವು ಅಷ್ಟೇ ಅಂತ ಅಂದಾಗ, ಮನಸ್ವಿನಿ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾಳೆ, ನನ್ನ ಕಣ್ಣು ಮುಂದೆನೇ ಇದ್ದಾಳೆ ಅಂತೇಳ್ಬಿಟ್ಟು ಶಾರದಾ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಮ್ಮ, ಕಳೆದೋಗಿರೋ ಮನಸ್ವಿನಿನ ಹುಡುಕೊಡ್ತಾರೆ ನಮ್ಮ ಸಾಹೇಬ್ರು ಅಂತ ಹೇಳಿದೆ ಅಂದಾಗ, ಈ ಮಗು ನೀನೇ ಅಂತೇಳ್ಬಿಟ್ಟು ಕೈಯಲ್ಲಿ ಸನ್ನೆ ಮಾಡಿ ಶಾರದಾ ತೋರಿಸ್ತಾಳೆ. ನೀವು ಹೇಳ್ತಿರೋದು ನಾನು ಮನಸ್ವಿನಿ ಅಂತ ಅಂದಾಗ, ಹೌದು ಅಂತೇಳ್ಬಿಟ್ಟು ಶಾರದಾ ಹೇಳ್ತಾಳೆ. ಇಲ್ಲಮ್ಮ, ಮನಸ್ವಿನಿ ಕಳೆದೋಗಿದ್ದಾಳೆ, ಅವಳನ್ನ ಹುಡುಕ್ತಾರೆ ಅಂತಂದಾಗ, ಇಲ್ಲ ನೀನೇ ಮನಸ್ವಿನಿ ಅಂತೇಳ್ಬಿಟ್ಟು ಮತ್ತೆ ಅವಳನ್ನೇ ತೋರಿಸಿ ನನ್ನ ಪುಟ್ಟು ಕಂದ ನೀನೇ ಅಂತೇಳ್ಬಿಟ್ಟು ಶಾರದಾ ಹೇಳ್ತಾ ಇರ್ತಾರೆ. ಅಯ್ಯೋ ದೇವ್ರೆ, ಶಾರದಮ್ಮ ಮನಸ್ವಿನಿ ನಾನೇ ಅಂತ ಹೇಳ್ತಿದ್ದಾರೆ ಅಂತ ಭೂಮಿ ಖುಷಿ ಪಡ್ತಿದ್ರೆ, ಈ ಕಡೆ ದೇವಯಾನಿ, ಅಯ್ಯೋ ಈ ದಡ್ಡಿ ಹೇಳೇ ಬಿಟ್ಲ ನಿಜನಾ, ಈ ಅಜಿತ್ ಮೊದಲೇ ಇದ್ದಾನೆ, ಇವನು ಖಂಡಿತ ಕಂಡಿಡ್ದು ಬಿಡ್ತಾನೆ ಅಂತೇಳ್ಬಿಟ್ಟು ದೇವಯಾನಿ ನೋಡ್ತಾ ಇರ್ತಾಳೆ. ಆದರೆ ಶಾರದಂಗೆ ತನ್ನ ಮಗಳು ಯಾರು ಅನ್ನೋ ಸತ್ಯ ಗೊತ್ತಿರಲ್ವ. ಈಗ ಅಜಿತ್ಗೆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ಭೂಮಿನೇ ಮನಸ್ವಿನಿ ಅಂತ ಶಾರದತ್ತೆ ಹೇಳ್ತಾ ಇದ್ದಾರೆ ಅಂದರೆ ಇದೇ ಯಾಕೆ ಸತ್ಯ ಆಗಿರಬಾರ್ದು. ಮನಸ್ವಿನಿ ಸ್ಕೆಚ್ ಮಾಡ್ಸೋಕೆ ಬಂದವನ್ನ ಸೂಸೈಡ್ ಮಾಡ್ಕೊಳಂಗೆ ಮಾಡಿದ್ಯಾರು, ಮೊದಲು ಅವ್ನು ಕಾಲು ಲಿಸ್ಟ್ ತರಿಸ್ಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಈಗ ಅನುಮಾನ ಇನ್ನೂ ಜಾಸ್ತಿ ಆಗಿದೆ, ಭೂಮಿನೇ ಮನಸ್ವಿನಿ ಅಂತ. ನೋಡೋಣ ಅದೆಲ್ಲೋಗಿ ತಲುಪುತ್ತೆ. ಭೂಮಿನ ಮನಸ್ವಿನಿ ಅಂತ ಅಜಿತ್ ಈಗಾದರೂ ಕಂಡುಹಿಡಿತಾರ, ಶಾರದನೇ ಹೇಳಾದ್ಮೇಲೆ ಅದು ಸತ್ಯ ಆಗಿರುತ್ತಲ್ವ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.